ಒಳಗೆಲ್ಲ ಫುಲ್ ಫಿಲ್ಲಿಂಗ್ ಮಾಡಿದ್ದು. ಕಾರ್ನ್ ಅಂಡ್ ಚೀಸ್ ಸ್ಟಾರ್ಟರ್ ಅಲ್ಲಿ ತಂದೂರಿ ಮಶ್ರೂಮ್, ತಂದೂರಿ ಬೇಬಿ ಕಾರ್ನ್. ಯಾವ್ದು ಹೇಳಿದ್ವಿ ಸುಜಯ್? ಸ್ಟಾರ್ಟರ್ ಅಲ್ಲಿ ರೆಸ್ಟೋರೆಂಟ್ ಸರ್. ಪ್ಲೀಸ್ ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು. ಹೆಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನನ್ನ ಮಗ ಸುಜಯ್ದು ಬರ್ಡೇ ಸ್ಪೆಷಲ್ ಆಗಿ ನಾವು ರಾಯಲ್ ರೀಡ್ಸ್ ಹುಬ್ಳಿಯಲ್ಲಿರುವಂತಹ ಹೋಟೆಲ್ಗೆ ಬಂದಿದ್ದೀವಿ. ಸೊ ಫುಡ್ಡೆಲ್ಲ ಹೇಗಿದೆ ಏನು ಹೇಳೋದನ್ನು ನೋಡ್ತಾ ಹೋಗೋಣ ಅಲ್ವಾ. ಲಂಚ್ಗೆ ಬಂದಿದ್ದೀವಿ. ಸೊ ಈಗಾಗಲೇ 2:30 ಬೇರೆ ಆಗಿಬಿಟ್ಟಿದೆ. ಹೋಗೋಣ ಅಲ್ವಾ. ಈಗ ಜಸ್ಟ್ ಒಂದು ಸಾರಿ ಮೆನುನ ಚೆಕ್ ಮಾಡ್ಕೊಂಡು ಬರೋಣ. ವೆರೈಟಿ ಇದೆ. ಸೂಪನ್ನು ಹೇಳಿದ್ದೀವಿ. ಕಾರ್ನ್ ಅಂಡ್ ಚೀಸ್ ಸ್ಟಾರ್ಟರ್ ಅಲ್ಲಿ ತಂದೂರಿ ಮಶ್ರೂಮ್, ತಂದೂರಿ ಬೇಬಿ ಕಾರ್ನ್. ಯಾವ್ದು ಹೇಳಿದ್ವಿ ಸುಜಯ್? ಸ್ಟಾರ್ಟರ್ ಅಲ್ಲಿ ಆಲೂಕಿ ನಜಾಕತ್ತು, ಮತ್ತೆ ಕಾರ್ನ್ ಅಂಡ್ ಚೀಸ್ ನಗೆಟ್ಸ್. ಅದು ಸ್ವಲ್ಪ ಸಪ್ಪೆ ಗೊತ್ತು. ಕಾರ್ನ್ ಅಂಡ್ ಚೀಸ್ ನಗೆಟ್ಸ್ ಇಲ್ಲ, ಸಪ್ಪೆ ಟೊಮೆಟೊ ಮೆಕ್ಸಿಕನ್ ಚೀಸ್ ಸಿಗೋದು. एक आलू की नजर ಸ್ಟಾರ್ಟರ್ ಮತ್ತೆ ಅಂತ ಇದೆ ಕಡೆಗೆ ಮೆಕ್ಸಿಕನ್ ಚೀಸ್ ಸಿಗೋದು. This deep fried crispy mozzarella stick crumb fried with flavors of Mexican spice and served with mustard mayo dip. ಪಿಜ್ಜಾ ತಡಿ, ಪಿಜ್ಜಾದಲ್ಲಿ ಯಾವ್ದಾದಿತ್ತು ನೋಡೋಣ. ಫಾರ್ಮ್ ಹೌಸ್ ಪಿಜ್ಜಾ, ಮಾರ್ಗರೆಟಾ, ಪನ್ನೀರ್ ಟಿಕ್ಕಾ ಪಿಜ್ಜಾ ಬೆಸ್ಟ್. ಫಾರ್ಮ್ ಹೌಸ್ ಹೇಳ್ತೀರಾ? ಮೇನ್ ಕೋರ್ಸಲ್ಲಿ ಬಂದುಬಿಟ್ಟು ಪನ್ನೀರ್ ಟಿಕ್ಕಾ ಮಸಾಲ, ಪನ್ನೀರ್ ಬಟರ್ ಮಸಾಲ, ವೆಜ್ ಪನ್ನೀರ್ ಲಾಬದಾರ, ಪಾಲಕ್ ಪನ್ನೀರ್, ದಮ್ಮ ಕಾಶ್ಮೀರಿ, ಕೋಫ್ತಾ ಶಾಮ್ ಸವೇರ. ಶೆಫ್ ಸ್ಪೆಷಲ್ ಇದ್ದಲ್ಲಿ ಅದನ್ನೇ ನೋಡೋಣ ಹಂಗಾರೆ. ಕೋಫ್ತಾ ಶಾಮ್ ಸವೇರ. ಸ್ಟೇಪಲ್ಸಲ್ಲಿ ತಂದೂರಿ ರೋಟಿ, ಬಟರ್ ರೋಟಿ, ನಾನ್, ಬಟರ್ ನಾನ್, ಲಚ್ಚಾ ಪರಾಟ, ಕುಲ್ಚಾ, ಚಿಲ್ಲಿ ಚೀಸ್ ನಾನ್. ಸೃಜನಂಗೆ ಯಾವುದು ಸ್ಟೇಪಲ್ಸಲ್ಲಿ ಯಾವುದು? ಬಟರ್ ನಾನು. ಜೊತೆಗೆ ಬ್ರೆಡ್ ಪೀಸಸ್ ಕೂಡ ಕೊಟ್ಟಿದ್ದಾರೆ, ಟೋಸ್ಟ್. ಸೊ ಸೂಪ್ಗೆ ಹಾಕ್ಕೊಂಡು ಕುಡಿಯೋದಕ್ಕೆ
ಹೆಂಗಜ ಸುರಜ ಮಸ್ತ್ ಅಜ್ಜು. ಚಲೋ ಇದ್ದ. ಸ್ಪೈಸಿ ಇದೆ, ಚೆನ್ನಾಗಿದೆ. ಟೊಮೆಟೊ ಕ್ರೀಮ್ ಆಫ್ ಟೊಮೆಟೊ ಹೆಂಗಿದ್ದ ಸೃಜನ್? ಮಸ್ತ್ ಇತ್ತು. ಚಲೋ ಇದ್ದ. ಹೆಂಗಿದ್ದ ಸುಜಯ್? It's very good. We ordered manchu soup and it's very spicy and I loved it. The flavor. ನೂಡಲ್ಸ್ ಕೊಟ್ಟಿದ್ದ ಅದಕ್ಕೆನಾ? ಮಸ್ತ್ ಇದೆಯಾ, ಪರ್ಫೆಕ್ಟ್ ಇದೆ. ಟೊಮೆಟೊ ಖಾರ ಸ್ವೀಟು ಟೊಮೆಟೊ. ಈಗ ನೋಡಿ ಮೆಕ್ಸಿಕನ್ ಚೀಸ್ ಸಿಗಾರ್ ರೋಲನ್ನು ಟ್ರೈ ಮಾಡೋಣ. ಇದ್ರ ಜೊತೆ ಮಯೋನೀಸ್ ಕೊಟ್ಟಿದ್ದಾರೆ. ಇದಕ್ಕೆ ಸಿಗಾರ್ ಹೇಳಿ ಅಂತ ಹೆಸರು ಅಂತ ಗೊತ್ತಿದ್ದ. ಸಿಗಾರ್ ಹಂಗೆ ಸೇಮ್ Cigarette. ಅಂದ್ರೆ ಹಿಂಗೆ ಸಿಗರೇಟ್ ಅಲ್ಲ, ಸಿಗರೇಟ್ ನಮ್ಮಿಂದ ಅಂದ್ರೆ ಹಂಗೆ ಸಿಗರೇಟ್, ಬಟ್ ಅದರ ರಾಶಿ ಹಾಕ್ಬಿಟ್ಟು ಕಾರ್ನ್ ಇದೆಲ್ಲ ಫಿಲ್ ಅದಕ್ಕಲ್ಲ. ಬಟ್ ಆದ್ರೆ ಸಿಗಾರ್ ಸ್ಪೈಸಿ ಇದ್ದು ಇದೋದಾ? Cigarette into meaning ಇದೆ. ಅದು ಸಿಗರೇಟು, ಬೀಡಿ, ಸಿಗರ್ ಎಲ್ಲ ಬೇರೆ ಬೇರೆ ಫಾರ್ಮ್ಸ್. ಅಲ್ಲ ಸ್ವಲ್ಪ ಸ್ಪೈಸಿ ಇದ್ದು. ಈಗ ನೋಡಿ ಜಸ್ಟ್ ನಾವು ಮೆಕ್ಸಿಕನ್ ಚೀಸ್ ಸಿಗಾರ್ ರೋಲನ್ನು ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು. ಹಾಗೆ ಅದ್ರ ಜೊತೆಗೆ ನಮ್ಮ ಆಲ್ ಟೈಮ್ ಫೇವ್ರೇಟ್ ಅಲುಕಿ ನಜಾಕತ್ ಹೇಳಿದ್ದೀವಿ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಒಂಥರ ನೋಡಿದ್ರೇ ಒಂಥರ ತಿನ್ನಬೇಕು ಅಂತ ಟೆಂಪ್ಟ್ ಆಗುತ್ತೆ ಅಲ್ವಾ, ಆ ಥರ ತಂದುಕೊಟ್ಟು ಸರ್ವ್ ಮಾಡಿದರು. ಸೊ ಚೆನ್ನಾಗಿತ್ತು, ಒಳ್ಳೆ. ಮತ್ತು ನೆಕ್ಸ್ಟ್ ಟೈಮ್ ನಾವು ಹುಬ್ಳಿ ಬಂದಾಗಂತರೂ ಪಕ್ಕ ಇಲ್ಲಿ ನಾವು ರಾಯಲ್ ರಿಡ್ಸ್ಗೆ ಪುನಃ ಬರೋದು. ಯಾಕಂದರೆ ಅಷ್ಟು ಟೇಸ್ಟಿಯಾಗಿತ್ತು ಎಲ್ಲ ಫುಡ್ಗಳು. ತುಂಬಾ ಇಷ್ಟ ಆಯಿತು ನಮಗೆ. ಹಾಗೆ ಫಾರ್ಮ್ ಹೌಸ್ ಪಿಜ್ಜಾ ಕೂಡ ಹೇಳಿದ್ದೀವಿ. ಸೃಜನ್ಗಂತೂ ಎಲ್ಲಿ ಹೋದರೂ ಪಾಸ್ತಾ ಅಥವಾ ಪಿಜ್ಜಾ, ಸ್ವಲ್ಪ ಇಟಾಲಿಯನ್ ಇದೆಲ್ಲ ಅವನಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಅದನ್ನು ತೊಗೊಂಡಿದ್ದೀವಿ. ಹಾಗೆ ಇದನ್ನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀವಿ. ಒಳಗೆಲ್ಲ ಫುಲ್ ಫಿಲ್ಲಿಂಗ್ ಮಾಡಿದ್ದು. ಹಾಗೆ ನೆಕ್ಸ್ಟು ಮೇನ್ ಕೋರ್ಸ್ಗೆ ಬಂದರೆ ಕೋಫ್ತಾ ಶಾಮ್ ಸವೇರಾ ಹೇಳ್ಕೊಂಡು ಶೆಫ್ ಸ್ಪೆಷಲ್ ಆಗಿರುವಂತಹ ಒಂದು ಗ್ರೇವಿನ ತೊಗೊಂಡಿದ್ದೀವಿ. ಹಾಗೆ ಸ್ಟೇಪಲ್ಸಲ್ಲಿ ನಾವು ಚೀಸ್ ನಾನು ಮತ್ತು ಪ್ಲೇನ್ ನಾನು, ಬಟರ್ ನಾನು ಇದೆಲ್ಲ ಹೇಳಿದ್ದೀವಿ. ಆ್ಯಕ್ಚುಲಿ ತುಂಬಾ ಡಿಫ್ರೆಂಟ್ ಆಗಿತ್ತು ಇದು ಗ್ರೇವಿ ಕೂಡ. ಅಂದರೆ ಶೆಫ್ ಸ್ಪೆಷಲ್ ಇದೆ ಅಲ್ವಾ, ಸೊ ಒಂದು ಸರಿ ಟ್ರೈ ಮಾಡಬೇಕು ಯಾವ ಥರ ಮಾಡಿದ್ದಾರೆ, ಏನೇನೆಲ್ಲ ಹಾಕಿದ್ದಾರೆ ಅಂತ. ಇತ್ತೀಚೆಗಂತೂ ನನಗೆ ಯಾವ ಹೋಟೆಲ್ಗೆ ಹೋಗಲಿ, ಎಲ್ಲಿ ರೆಸ್ಟೋರೆಂಟ್ಗೆ ಹೋಗಲಿ, ಪ್ರತಿಯೊಂದನ್ನು ಅಂದರೆ ಟೇಸ್ಟ್ ಮಾಡಬೇಕು, ಇದಕ್ಕೆ ಏನು ಅವ್ರು ಹಾಕಿದ್ದಾರೆ ಅಂತೆಲ್ಲ ಫುಲ್ಲೆಲ್ಲ ನಡೀತಾ ಇರುತ್ತೆ ಮೈಂಡಲ್ಲೇ. ಇವರೆಲ್ಲ ಅದೇ ಹೇಳ್ತಾ ಇರ್ತಾರೆ, ರಾಜು ಎಲ್ಲ. ಈಗ ಎಲ್ಲಿ ಹೋದರೂ ಫುಡ್ಡೆಲ್ಲ ಯಾವ ಥರ, ಅದಕ್ಕೆ ಏನು ಹಾಕಿ ಮಾಡಿದ್ದಾರೆ, ಈ ಥರ ಮಾಡ್ಬೋದಿತ್ತು, ಆ ಥರ ಮಾಡ್ಬೋದಿತ್ತು ಅಂತೆಲ್ಲ ಕಮೆಂಟ್ಸ್ ಎಲ್ಲ ನಡೀತಾ ಇರ್ತಿದೆ. ಸೊ ಇನ್ನೊಂದು ದಿನ ಅದು ವೆಜ್ ವಂಡರಲ್ಲಿ ಬರುತ್ತೆ ಅಂತೆಲ್ಲ ನನ್ನ ಟೀಸ್ ಮಾಡ್ತಾ ಇರ್ತಾರೆ ಅವರು. ಹಾಗೆ ಎಲ್ಲರೂ ಸೇರಿ ಸಖತ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾವು. ಹಾಗೆ ಫೈನಲಿ ಲಾಸ್ಟ್ ನಮಗೆ ಊಟ ಎಲ್ಲ ಮುಗೀತು, ಈಗ ಲಂಚು. ಹಾಗೆ ಮತ್ತು ಈ ಕಡೆಗೆ ಎಲ್ಲ ವೆಡ್ಡಿಂಗ್ ಹಾಲು ಆ ಥರ ಎಲ್ಲ ಇದೆ ಇಲ್ಲಿ. ಸೊ ಜಸ್ಟ್ ಒಂದು ವ್ಯೂವನ್ನು ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಮತ್ತೇನಂದರೆ ಆ್ಯಕ್ಚುಲಿ ನಾನು ಯಾಕೆ ನಾವು ಹುಬ್ಳಿಗೆ ಬಂದಿದ್ವಿ ಹೇಳೋದನ್ನೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಆ್ಯಕ್ಚುಲಿ ಸುಜಯ್ದು ಬರ್ಡೇ ಇತ್ತು, ಸೊ ಅದಕ್ಕೋಸ್ಕರ ನಾವು ಹುಬ್ಳಿ ಬಂದಿದ್ವಿ. ಹುಬ್ಳಿಯಲ್ಲಿ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಹೇಳೋದನ್ನು ಲಾಸ್ಟ್ ಒಂದು ಸ್ಪೆಷಲ್ ಬ್ಲಾಗಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ಇವತ್ತು ನೀವು ರಾಯಲ್ ರಿಡ್ಸ್ ಹೇಗಿದೆ, ಆಂಬಿಯನ್ಸ್ ಹೇಗಿದೆ, ಮತ್ತು ಫುಡ್ ಹೇಗಿತ್ತು ಹೇಳೋದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡು ಪಕ್ಕಕ್ಕೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸೊ ಮಕ್ಕಳು ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ರು. ಬಟ್ ನಾವು ಡ್ರೆಸ್ ಎಲ್ಲ ತೊಗೊಂಡೋಗಿರಲಿಲ್ಲ. ಮತ್ತು ಏನಂದರೆ ನಮ್ಗೆ ಆಲ್ರೆಡಿ ಲೇಟ್ ಆಗ್ತಾ ಇತ್ತು, ಯಾಕೆಂದರೆ ನಾವು ಅಲ್ಲಿಂದ ಪುನಃ ಸಿರ್ಸಿಗೆ ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ವ್ಯೂ ನೋಡ್ಕೊಂಡು ಬಂದ್ವಿ, ಎಲ್ಲ ಹೇಗಿತ್ತು ಏನು ಹೇಳೋದನ್ನು. ಮತ್ತು ಇಲ್ಲಿ ಸ್ಟೇ ಕೂಡ ಮಾಡ್ಬೋದು, ಆ ಥರ ಎಲ್ಲ ಇದೆ. ಮತ್ತೇನಂದರೆ ನೆಕ್ಸ್ಟ್ ನಾವು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ.
ಸುಜಿ ಬರ್ಡೇ ವ್ಲಾಗನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಮತ್ತು ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು, ರೆಸ್ಟೋರೆಂಟ್ ರಿವ್ಯೂ ಮತ್ತು ಟ್ರಾವೆಲ್ ವ್ಲಾಗ್ಸು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್. ತುಂಬಾ ಇಷ್ಟ ಆಯಿತು ನಮಗಂತರೂ ಇಲ್ಲಿ. ಮತ್ತು ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ನೋಡಿ, ಹಾಗೆ ಇಲ್ಲಿಂದ ನಾವೀಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 4:30 ಹತ್ರ ಆಗಿಬಿಟ್ಟಿತ್ತು ಇಷ್ಟೊತ್ತಿಗಾಗಲೇ. ಮತ್ತು ಎಂಟ್ರೆನ್ಸ್ನಲ್ಲೇ ಪಕ್ಕಕ್ಕೆ ಈ ಥರ ಕಿಡ್ಸ್ ಪ್ಲೇ ಏರಿಯಾ ಇದೆ, ಮತ್ತು ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್ ಇದೆ. ಸೃಜನ್ ಒಂದು ಸ್ವಲ್ಪ ಅಲ್ಲಿ ಆಟ ಆಡಬೇಕಿತ್ತು ಅಂತ ಹೇಳ್ತಾ ಇದ್ದ, ಬಟ್ ನಮ್ಗೆ ಆಲ್ರೆಡಿ ಟೈಮ್ ಆಗಿತ್ತು. ಈಗ ನೋಡಿ ಫ್ರೆಂಡ್ಸ್, ನಾವು ಲಂಚ್ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೇಗಿತ್ತು ಹೋಟೆಲ್ಲು ನೋಡ್ಕೊಂಡು ಬಂದರೆ ಅಲ್ವಾ ಫ್ರೆಂಡ್ಸ್? ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.